ಸ್ನೇಹಿತರೆ, ಸ್ಥಳ ಪಂಜಾಬ್. ಸಮಯ ರಾತ್ರಿ 8:30. 9,000 ಟನ್ ಕಲ್ಲಿದ್ದಲು ತುಂಬಿದ ರೈಲೊಂದು ರಾತ್ರಿಯ ಕತ್ತಲಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬರ್ತಿದೆ. ಇನ್ನೇನು ಹತ್ರದ ಸ್ಟೇಷನ್ನ ಪಾಸ್ ಮಾಡೋದ್ರಲ್ಲಿದೆ. ಅಷ್ಟ್ರಲ್ಲೇ ಕಗ್ಗತ್ತಲಲ್ಲಿ ಕಿವಿಗಡಚಿಕ್ಕುವ ಭಾರೀ ಸ್ಫೋಟ. ರೈಲಿನ ಕೊನೆ ಡಬ್ಬಿ ಪಾಸ್ ಆದ ಮರು ಸೆಕೆಂಡ್ನಲ್ಲೇ ಜಸ್ಟ್ ಹಿಂದೆ ದೊಡ್ಡ ಸ್ಫೋಟ ನಡೆದಿದೆ. ಒಂದು ವೇಳೆ ಸರಿಯಾಗಿ ಅದೇ ಟೈಮ್ಗೆ ಆ ಟ್ರ್ಯಾಕ್ ಮೇಲೆ ಅಡಗಿಸಿಟ್ಟಿದ್ದ ಐಇ ಸ್ಫೋಟಕ ಬ್ಲಾಸ್ಟ್ ಆಗಿದ್ದಿದ್ರೆ ಏನಾಗ್ತಿತ್ತು? ಊಹಿಸಿಕೊಳ್ಳೋಕೂ ಅಸಾಧ್ಯ. ಸ್ನೇಹಿತರೆ, ಇದ್ಯಾವುದೋ ಸಿನಿಮಾದ ದೃಶ್ಯ ಅಲ್ಲ. ಮೊನ್ನೆ ಪಂಜಾಬ್ನಲ್ಲಿ ಸ್ವಲ್ಪದ್ರಲ್ಲೇ ತಪ್ಪಿದ ಭೀಕರ ದುರಂತ. ಕೇವಲ 3 ತಿಂಗಳಲ್ಲಿ 2 ಬಾರಿ ಈ ಟ್ರ್ಯಾಕ್ ಮೇಲೆ ಭಾರೀ ಸ್ಫೋಟ ನಡೆದಿದೆ. ಪಾಕ್ ಉಗ್ರರು ಈ ಬಾರಿ ಟಾರ್ಗೆಟ್ ಮಾಡಿರೋದು ನಮ್ಮ ಸೇನಾ ನೆಲೆಗಳನ್ನ ಅಲ್ಲ, ಪ್ಯಾಸೆಂಜರ್ ರೈಲುಗಳನ್ನೂ ಅಲ್ಲ, ಬದಲಾಗಿ ಭಾರತದ ಆರ್ಥಿಕತೆಯ ಬೆನ್ನುಮೂಳೆ ಡಿಎಫ್ಸಿಯನ್ನ. ಗಡಿಯಲ್ಲಿ ನುಸುಳೋಕೆ ಆಗದ ಶತ್ರುಗಳು ಈಗ ಭಾರತದ ಒಳಗೆ ನುಗ್ಗಿ ನಮ್ಮ ಎಕನಾಮಿಕ್ ಲೈಫ್ ಲೈನ್ನನ್ನೇ ಕಟ್ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಹಾಗಿದ್ರೆ ಏನಿದು ಡಿಎಫ್ಸಿ? ಉಗ್ರರ ಕಣ್ಣು ಈ ನಿಗೂಢ ಪ್ರಾಜೆಕ್ಟ್ ಮೇಲೆ ಬಿದ್ದಿರೋದ್ಯಾಕೆ? ಈ ಹೊಸ ಯುದ್ಧಕ್ಕೆ ಭಾರತ ಹೇಗ್ ಸಜ್ಜಾಗ್ತಿದೆ? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ರಾತ್ರಿ ಕಂಡ ರಕ್ಕಸ ಪ್ಲಾನ್, ತನ್ನ ಗುಂಡಿ ತಾನೇ ತೋಡಿಕೊಂಡ ಉಗ್ರ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಏಪ್ರಿಲ್ 27ರ ರಾತ್ರಿ. ಸಮಯ ಸುಮಾರು 8:30ರಿಂದ 9 ಗಂಟೆ. ಸ್ಥಳ ಪಂಜಾಬ್ನ ಪಟಿಯಾಲ ಜಿಲ್ಲೆಯ ರಾಜ್ಪುರ ಮತ್ತು ಶಂಭು ನಡುವೆ ಬರೋ ಬತೋನಿಯಾ ಗ್ರಾಮ. ಈ ಜಾಗದಲ್ಲಿರೋ ಕಿಲೋಮೀಟರ್ ಮಾರ್ಕರ್ 1174/16 ಬಳಿ ಇದ್ದಕ್ಕಿದ್ದಂತೆ ಒಂದು ಭಾರೀ ಸ್ಫೋಟದ ಸದ್ದು ಕೇಳುತ್ತೆ. ವಿಚಾರ ತಿಳಿದ ತಕ್ಷಣ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಟ್ರ್ಯಾಕ್ ಪಕ್ಕದಲ್ಲಿ ಯಾರದೋ ಚಿತ್ರಗೊಂಡ ಮೃತದೇಹ ಬಿದ್ದಿರುತ್ತೆ. ಮೊದಲಿಗೆ ಇದೊಂದು ಆಕಸ್ಮಿಕ ಸ್ಫೋಟ ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ತನಿಖೆ ಶುರು ಮಾಡಿದಾಗ ಗೊತ್ತಾಗಿದ್ದು ಇದು ಆಕಸ್ಮಿಕ ಅಲ್ಲ, ಇದೊಂದು ಬಹುದೊಡ್ಡ ಟೆರರ್ ಪ್ಲಾಟ್ ಅಂತ. ಈ ಹಳಿ ಮೇಲೆ ಐಇ ಬಾಂಬ್ ಇಡೋಕೆ ಅಂತ ಒಬ್ಬ ಉಗ್ರ ಬಂದಿದ್ದ. ಅವನ ಹೆಸರು ಜಗ್ರೂಪ್ ಸಿಂಗ್ ಅಲಿಯಾಸ್ ಜೂಪಾ. ತರ್ನ್ ಜಿಲ್ಲೆಯ ಪಂಜ್ವಾರ್ ಗ್ರಾಮದವನು. ವರದಿಗಳ ಪ್ರಕಾರ ಇವನಿಗೆ 35ರಿಂದ 39 ವರ್ಷ ವಯಸ್ಸಾಗಿತ್ತು. ಮೊದಲು ಅಮೃತ್ಪಾಲ್ ಸಿಂಗ್ ಬೆಂಬಲಿಗನಾಗಿದ್ದ ಇವನು ಆಮೇಲೆ ನಿಹಾಂಗ್ ಸಿಖ್ ವೇಷದಲ್ಲಿ ಓಡಾಡ್ತಿದ್ದ. ಆದ್ರೆ ಆಗ್ಬೇಕಿದ್ದೇ ಬೇರೆ. ಆ ಟ್ರ್ಯಾಕ್ ಮೇಲೆ ಬಾಂಬ್ ಪ್ಲಾಂಟ್ ಮಾಡ್ತಿರ್ಬೇಕಾದ್ರೆ ಆ ಸ್ಫೋಟಕ ಮೊದ್ಲೇ ಬ್ಲಾಸ್ಟ್ ಆಗೋಗಿದೆ. ಅಂದ್ರೆ ಬಾಂಬ್ ಇಡೋಕೆ ಬಂದ ಉಗ್ರ ತಾನು ಇಡ್ತಿದ್ದ ಬಾಂಬ್ನಿಂದಲೇ ಛಿದ್ರವಾಗಿ ಪ್ರಾಣ ಬಿಟ್ಟಿದ್ದಾನೆ. ತನ್ನ ಗುಂಡಿನ ತಾನೇ ತೋಡ್ಕೊಂಡಿದ್ದಾನೆ. ಸ್ಫೋಟ ನಡೆದ ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಬಹುಶಃ ಕೆಲವೇ ನಿಮಿಷ ಅಥವಾ ಸೆಕೆಂಡುಗಳ ಅಂತರದಲ್ಲಿ ಅದೇ ಟ್ರ್ಯಾಕ್ ಮೇಲೆ ಕಲ್ಲಿದ್ದಲು ತುಂಬಿದ ಒಂದು ದೊಡ್ಡ ಗೂಡ್ಸ್ ರೈಲು ಪಾಸ್ ಆಗಿದೆ. ಲೋಕೋ ಪೈಲಟ್ಗೆ ಕೇವಲ ಒಂದು ಸಣ್ಣ ಜರ್ಕ್ ಫೀಲ್ ಆಗಿದೆ ಅಷ್ಟೇ. ಒಂದೊಮ್ಮೆ ಜಗ್ರೂಪ್ ಸಿಂಗ್ ಪ್ಲಾನ್ ಮಾಡಿದ ಟೈಮ್ಗೆ ಸರಿಯಾಗಿ ಆ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ಈ ಇಡೀ ಕಲ್ಲಿದ್ದಲು ರೈಲು ಭೀಕರವಾಗಿ ಅಪಘಾತಕ್ಕೀಡಾಗ್ತಿತ್ತು. ಪೊಲೀಸರಿಗೆ ಆ ಸ್ಪಾಟ್ನಲ್ಲಿ ಛಿದ್ರಗೊಂಡ ದೇಹದ ಜೊತೆಗೆ ಒಂದು ಸಿಮ್ ಕಾರ್ಡ್, ಡ್ಯಾಮೇಜ್ ಆಗಿದ್ದ ಮೊಬೈಲ್ ಫೋನ್, ವೈರ್ಗಳು ಮತ್ತು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಸಿಕ್ಕಿದೆ. ಸ್ನೇಹಿತರೆ, ಈ ಏಪ್ರಿಲ್ 27ರ ಘಟನೆ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಯಾಕಂದ್ರೆ ಕೇವಲ 3 ತಿಂಗಳ ಹಿಂದೆ, ಅಂದ್ರೆ ಇದೇ 2026ರ ಜನವರಿ 23ಕ್ಕೆ ಸೇಮ್ ಟು ಸೇಮ್ ಕೃತ್ಯ ನಡೆದಿತ್ತು. ಆವತ್ತು ರಾತ್ರಿ ಸುಮಾರು 9:50ರ ಹೊತ್ತಿಗೆ ಪಂಜಾಬ್ನ ಫತೇಘರ್ ಸಾಹಿಬ್ ಜಿಲ್ಲೆಯ ಸಿರ್ಹಿಂದ್ ಬಳಿ ಇರೋ ಖಾನ್ಪುರ್ ಗ್ರಾಮ, ಈ ಬತೋನಿಯಾದಿಂದ ಸುಮಾರು 35 ಕಿಲೋಮೀಟರ್ ದೂರ. ಅಲ್ಲೂ ಕೂಡ ಇದೇ ಡಿಎಫ್ಸಿ ಟ್ರ್ಯಾಕ್ ಮೇಲೆ ಒಂದು ಭಾರೀ ಸ್ಫೋಟ ಆಗಿತ್ತು. ಬ್ಲಾಸ್ಟ್ನಿಂದಾಗಿ ರೈಲ್ವೆ ಟ್ರ್ಯಾಕ್ನ 4ರಿಂದ 5 ಮೀಟರ್ಗಳಷ್ಟು ಭಾಗ ಪುಡಿಪುಡಿಯಾಗಿತ್ತು. ಆ ಹೊತ್ತಿಗೆ ಸರಿಯಾಗಿ ಬರ್ತಿದ್ದ ಗೂಡ್ಸ್ ರೈಲಿನ ಇಂಜಿನ್ ಕೂಡ ಹಳಿ ತಪ್ಪಿತ್ತು. ಸ್ಫೋಟದ ರಭಸಕ್ಕೆ ಇಂಜಿನ್ನ ಮುಂಭಾಗದ ದೊಡ್ಡ ಗಾಜು ಒಡೆದು ಚೂರಾಗಿ ಲೋಕೋ ಪೈಲಟ್ ಮುಖಕ್ಕೆ ಗಾಯ ಕೂಡ ಆಗಿತ್ತು. ಕೇವಲ 3 ತಿಂಗಳ ಅಂತರದಲ್ಲಿ ಒಂದೇ ಕಾರಿಡಾರ್ ಮೇಲೆ 2 ಬಾರಿ ದಾಳಿ ನಡೆದಿದೆ ಅಂದ್ರೆ ಇದು ಕೇವಲ ಕಾಕತಾಳೀಯ ಅಲ್ಲ, ಇದೊಂದು ಪಕ್ಕಾ ವೆಲ್ ಪ್ಲಾನ್ಡ್ ಆಪರೇಷನ್ ಅಂತ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಏನಿದು ಡಿಎಫ್ಸಿ? ಶತ್ರುಗಳ ನಿದ್ದೆ ಕೆಡಿಸಿದ ಮಹಾಯೋಜನೆ. ಈ ದಾಳಿ ಹಿಂದಿನ ಮರ್ಮ ಅರ್ಥವಾಗಬೇಕಾದ್ರೆ ಮೊದಲು ಈ ಡಿಎಫ್ಸಿ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಡಿಎಫ್ಸಿ ಅಂದ್ರೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್. ಸರಳವಾಗಿ ಹೇಳಬೇಕು ಅಂದ್ರೆ ಕೇವಲ ಗೂಡ್ಸ್ ರೈಲುಗಳಿಗೆ ಅಥವಾ ಸರಕು ಸಾಗಣೆಗಾಗಿ ಮೀಸಲಾದ ವಿಐಪಿ ಟ್ರ್ಯಾಕ್. ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ರೈಲ್ವೇಸ್ನಲ್ಲಿ ಏನಾಗುತ್ತೆ, ಒಂದೇ ಟ್ರ್ಯಾಕ್ ಮೇಲೆ ಎಕ್ಸ್ಪ್ರೆಸ್ ರೈಲು ಹೋಗುತ್ತೆ, ಪ್ಯಾಸೆಂಜರ್ ರೈಲು ಹೋಗುತ್ತೆ, ಗೂಡ್ಸ್ ರೈಲು ಕೂಡ ಹೋಗುತ್ತೆ. ಎಲ್ಲಾದ್ರೂ ಒಂದು ಪ್ಯಾಸೆಂಜರ್ ರೈಲು ಬರ್ತಿದೆ ಅಂದ್ರೆ ಗೂಡ್ಸ್ ರೈಲನ್ನ ಲೂಪ್ ಲೈನ್ಗೆ ಹಾಕಿ ಗಂಟೆಗಟ್ಲೆ ನಿಲ್ಲಿಸ್ತಾರೆ. ಇದರಿಂದ ಏನಾಗ್ತಿತ್ತು, ಫ್ಯಾಕ್ಟರಿಗಳಿಗೆ, ಬಂದರುಗಳಿಗೆ ಸರಕು ತಲುಪೋದು ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು.
ಈ ಗೂಡ್ಸ್ ರೈಲಿನ ಆವರೇಜ್ ಸ್ಪೀಡ್ ಕೇವಲ 25ರಿಂದ 26 ಕಿಲೋಮೀಟರ್ ಇರ್ತಿತ್ತು ಅಷ್ಟೇ. ಇದನ್ನ ತಪ್ಪಿಸೋಕೆ ಭಾರತ ಸರ್ಕಾರ ಈ ಒಂದು ಬೃಹತ್ ನಿರ್ಧಾರ ಮಾಡ್ತು. DFCCIL ಅನ್ನೋ ಪ್ರತ್ಯೇಕ ಸಂಸ್ಥೆ ಹುಟ್ಟಾಕಿ ಬರೋಬ್ಬರಿ 81,459 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಕೇವಲ ಗೂಡ್ಸ್ ರೈಲುಗಳಿಗಾಗಿನೇ ಪ್ರತ್ಯೇಕ ಟ್ರ್ಯಾಕ್ ಕಟ್ಟೋ ಈ ಪ್ರಾಜೆಕ್ಟ್ ಶುರು ಮಾಡಿತು. ಇದರಲ್ಲಿ ಕನ್ಸ್ಟ್ರಕ್ಷನ್ಗೆ 73,392 ಕೋಟಿ ಮತ್ತು ಭೂಸ್ವಾಧೀನಕ್ಕೆ 8,067 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಲ್ಲಿ ಸದ್ಯ 2 ಪ್ರಮುಖ ಕಾರಿಡಾರ್ಗಳು ಆಕ್ಟಿವ್ ಆಗಿದೆ. ಒಂದು ಪಂಜಾಬ್ನ ಲುಧಿಯಾನದಿಂದ ಶುರುವಾಗಿ ಪಶ್ಚಿಮ ಬಂಗಾಳದ ಕಡೆಗೆ, ಅಂದ್ರೆ ಸೋನ್ ನಗರ್ ಹಬ್ಬಿರೋ 1,337 ಕಿಲೋಮೀಟರ್ ಉದ್ದದ ಈಸ್ಟರ್ನ್ DFC. ಇದೇ ಟ್ರ್ಯಾಕ್ನ ಮೇಲೆ ಈಗ ಉಗ್ರರು ಬಾಂಬ್ ಇಟ್ಟಿರೋದು. ಮತ್ತೊಂದು 1,506 ಕಿಲೋಮೀಟರ್ ಉದ್ದದ ವೆಸ್ಟರ್ನ್ DFC. ಒಟ್ಟು ಸೇರ್ಸಿದ್ರೆ ಇದು 2,843 ಕಿಲೋಮೀಟರ್ ಉದ್ದದ ಬೃಹತ್ ಸರಕು ಸಾಗಣೆ ಜಾಲ. ಇನ್ನು ಇದರ ತಾಕತ್ತು ಎಂಥದ್ದು ಗೊತ್ತಾ? ಡೇಟಾ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಸಾಮಾನ್ಯ ಟ್ರ್ಯಾಕ್ಗಳಲ್ಲಿ ಗೂಡ್ಸ್ ರೈಲುಗಳು 26 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ಈ DFC ಟ್ರ್ಯಾಕ್ಗಳಲ್ಲಿ ಗಂಟೆಗೆ 100 ಕಿಲೋಮೀಟರ್ ಟಾಪ್ ಸ್ಪೀಡ್ನಲ್ಲಿ ಬುಲೆಟ್ ತರ ಓಡ್ತವೆ. ಸಾಮಾನ್ಯ ಟ್ರ್ಯಾಕ್ನಲ್ಲಿ ಗೂಡ್ಸ್ ರೈಲಿಗೆ 75 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದ್ರೆ ಇಲ್ಲಿ ಆವರೇಜ್ ಸ್ಪೀಡ್ 70 ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಡಬಲ್ ಸ್ಟಾಕ್ ಕಂಟೈನರ್ಗಳನ್ನ ಅಂದ್ರೆ ಒಂದರ ಮೇಲೊಂದು ಕಂಟೈನರ್ ಇಟ್ಟು ಸಾಗಿಸೋ ವ್ಯವಸ್ಥೆ ಇದೆ. ಈ ಹೈಟೆಕ್ ಟ್ರ್ಯಾಕ್ಗಳು 32.5 ಟನ್ ಆಕ್ಸೆಲ್ ಲೋಡ್ ತಡೆಯುವಷ್ಟು ಸ್ಟ್ರಾಂಗ್ ಆಗಿವೆ. ಒಂದೊಂದು ರೈಲು ಬರೋಬ್ಬರಿ 1.5 ಕಿಲೋಮೀಟರ್ ಉದ್ದ ಇರುತ್ತೆ. ಒಂದೇ ಬಾರಿಗೆ 13,000 ಟನ್ ಸರಕನ್ನ ಹೊತ್ತೊಯ್ಯೋ ಕೆಪಾಸಿಟಿ ಹೊಂದಿದೆ. ಇದನ್ನ ಭಾರತದ ಆರ್ಥಿಕತೆಯ ಬೆನ್ನುಮೂಳೆ ಅಂತ ಸುಮ್ಮನೆ ಕರೆಯಲ್ಲ. ಗಣಿಗಳಿಂದ ಕಲ್ಲಿದ್ದಲು, ಫ್ಯಾಕ್ಟರಿಗಳಿಂದ ಸಿಮೆಂಟ್, ಬಂದರುಗಳಿಂದ ಕಂಟೈನರ್ಗಳು ಸೂಪರ್ ಫಾಸ್ಟ್ ಆಗಿ ಮೂವ್ ಆಗೋಕೆ ಇದೇ ಕಾರಣ. ಜೊತೆಗೆ ರಸ್ತೆ ಮೂಲಕ ಹೋಗ್ತಿದ್ದ ಲಕ್ಷಾಂತರ ಲಾರಿಗಳ ಟ್ರಾಫಿಕ್ ಈಗ ರೈಲಿಗೆ ಶಿಫ್ಟ್ ಆಗ್ತಿದೆ. ಇದರಿಂದ ಮುಂದಿನ 30 ವರ್ಷಗಳಲ್ಲಿ ಬರೋಬ್ಬರಿ 457 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಪ್ರಮಾಣ ಕಡಿಮೆಯಾಗುತ್ತೆ. ಭಾರತವನ್ನ ಸೂಪರ್ ಪವರ್ ಮಾಡೋ, ಎಕಾನಮಿನ ರಾಕೆಟ್ ತರ ಹಾರಿಸೋ ಇಂಥ ಅದ್ಭುತ ಪ್ರಾಜೆಕ್ಟ್ ಈಗ ಶತ್ರುಗಳ ಟಾರ್ಗೆಟ್ ಆಗಿದೆ. ಪಾಕ್ ನರಿಬುದ್ಧಿ, DFC ಟಾರ್ಗೆಟ್ ಯಾಕೆ? ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗಿದೆ. ನೇರವಾಗಿ ಗಡೀಲಿ ಯುದ್ಧ ಮಾಡಿ ಭಾರತದ ವಿರುದ್ಧ ಗೆಲ್ಲೋಕೆ ಸಾಧ್ಯ ಇಲ್ಲ. ಕಾಶ್ಮೀರದಲ್ಲೂ ಈಗ ಅವರ ಆಟ ನಡೀತಿಲ್ಲ. ಅದಕ್ಕೆ ಈಗ ಭಾರತದ ಎಕಾನಮಿ ಅಂದ್ರೆ ಆರ್ಥಿಕತೆ ಮೇಲೆ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ. ಈ DFC ಟಾರ್ಗೆಟ್ ಮಾಡಿದ್ರೆ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಒಂದು ಸಣ್ಣ ಅಂಕಿಅಂಶ ನೋಡಿ. ಕಳೆದ ವರ್ಷ ನವೆಂಬರ್ 2025 ಡೇಟಾ ಪ್ರಕಾರ ಪ್ರತಿದಿನ ಸರಾಸರಿ 403 ಸರಕು ಸಾಗಣೆ ರೈಲುಗಳು ಈ ಟ್ರ್ಯಾಕ್ ಮೇಲೆ ಓಡಾಡ್ತಿವೆ. ಇನ್ನು ಇದೇ ವರ್ಷ 2026ರ ಜನವರಿ 5ರಂದು ಕೇವಲ ಒಂದೇ ದಿನದಲ್ಲಿ ಈ ಕಾರಿಡಾರ್ನಲ್ಲಿ ಬರೋಬ್ಬರಿ 892 ರೈಲುಗಳು ಓಡಾಡಿವೆ. ಇದೊಂದು ಆಲ್ ಟೈಮ್ ರೆಕಾರ್ಡ್. DFC ಟ್ರ್ಯಾಕ್ ಇರೋದ್ರಿಂದ ನಮ್ಮ ರೈಲ್ವೆ ಮೂಲಕ ನಡೆಯೋ ಸರಕು ಸಾಗಣೆ 30ರಿಂದ 45% ಏರಿಕೆಯಾಗೋ ನಿರೀಕ್ಷೆ ಇದೆ. ಇದರಿಂದ ಲಾಜಿಸ್ಟಿಕ್ಸ್ ವೆಚ್ಚ ಅಂದ್ರೆ ಸಾಗಾಣಿಕೆ ವೆಚ್ಚ ಭಾರೀ ಪ್ರಮಾಣದಲ್ಲಿ ತಗ್ಗಿದೆ. ಅಷ್ಟಕ್ಕೂ ಈ ರೈಲುಗಳಲ್ಲಿ ಏನಿರುತ್ತೆ? ನಿಮ್ಮ ಮನೆಗೆ ಕರೆಂಟ್ ಕೊಡೋ ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ ಬೇಕಾದ 1000 ಟನ್ ಕಲ್ಲಿದ್ದಲು, ಕನೆಕ್ಷನ್ಗೆ ಬೇಕಾದ ಸಿಮೆಂಟ್ ಮತ್ತು ಸ್ಟೀಲ್, ವಾಹನಗಳಿಗೆ ಬೇಕಾದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ರೈತರಿಗೆ ಬೇಕಾದ ರಸಗೊಬ್ಬರ, ಫ್ಯಾಕ್ಟರಿಗಳ ಕಚ್ಚಾ ವಸ್ತುಗಳು ಮತ್ತು ನಾವು ಪ್ರತಿದಿನ ತಿನ್ನೋ ಗೋಧಿ, ಅಕ್ಕಿಯಂತ ಆಹಾರ ಧಾನ್ಯಗಳು. ಪಂಜಾಬ್ ಲಿಂಕ್ ಆಗಿರೋ ಈ DFC ರೂಟ್ ಇವೆಲ್ಲವನ್ನ ದೇಶದ ಮೂಲೆ ಮೂಲೆಗೆ ಸಪ್ಲೈ ಮಾಡುತ್ತೆ. ಒಮ್ಮೆ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಒಂದು ವೇಳೆ ಈ ಟ್ರ್ಯಾಕ್ ಕೇವಲ ಒಂದು ದಿನ ಅಥವಾ ಕೆಲವೇ ಗಂಟೆಗಳ ಕಾಲ ಬಂದಾದ್ರೂ ಏನಾಗುತ್ತೆ ಊಹಿಸಿ. 100 ರೈಲುಗಳು ಜಾಗದಲ್ಲೇ ನಿಂತು ಬಿಡುತ್ತೆ. ಪವರ್ ಪ್ಲಾಂಟ್ಗಳಿಗೆ ಟೈಮ್ಗೆ ಸರಿಯಾಗಿ ಕಲ್ಲಿದ್ದಲು ಹೋಗಲ್ಲ. ಕಲ್ಲಿದ್ದಲು ಶಾರ್ಟೇಜ್ ಆದ್ರೆ ವಿದ್ಯುತ್ ಉತ್ಪಾದನೆ ನಿಲ್ಲುತ್ತೆ. ಕರೆಂಟ್ ಇಲ್ಲ ಅಂದ್ರೆ ಫ್ಯಾಕ್ಟರಿಗಳು ಬಂದ್ ಆಗ್ತವೆ. ಫ್ಯಾಕ್ಟರಿಗಳಲ್ಲಿ ಉತ್ಪಾದನೆ ನಿಂತ್ರೆ ಮಾರುಕಟ್ಟೆಯಲ್ಲಿ ವಸ್ತುಗಳ ಕೊರತೆ ಶುರುವಾಗುತ್ತೆ. ಪೆಟ್ರೋಲ್, ಡೀಸೆಲ್ ಸಪ್ಲೈ ಚೈನ್ ಕಟ್ ಆಗುತ್ತೆ. ಲಾಜಿಸ್ಟಿಕ್ಸ್ ಅಂದ್ರೆ ಸಾರಿಗೆ ವೆಚ್ಚ ಏಕಾಏಕಿ ಡಬಲ್ ಆಗುತ್ತೆ. ಇದರ ನೇರ ಹೊಡೆತ ಬೀಳೋದು ಯಾರ ಮೇಲೆ? ನಿಮ್ಮಂತಹ ಸಾಮಾನ್ಯ ಜನರ ಮೇಲೆ. ದಿನನಿತ್ಯದ ವಸ್ತುಗಳ ಬೆಲೆ ಏಕಾಏಕಿ ಗಗನಕ್ಕೇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದೊಂದು ಕೇವಲ ರೈಲ್ವೆ ಹಳಿ ತಪ್ಪಿಸೋ ಯತ್ನ ಅಲ್ಲ. ಇದು ಇಡೀ ದೇಶದ ಸಪ್ಲೈ ಚೈನ್ ಅಥವಾ ಪೂರೈಕೆ ಸರಪಳಿಯನ್ನೇ ತುಂಡರಿಸೋ ಬಹುದೊಡ್ಡ ಪಾಕ್ ಸಂಚು. ಈ ಆರ್ಥಿಕ ನಷ್ಟವನ್ನ ಕೇವಲ ರೂಪಾಯಿಗಳಲ್ಲಿ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದರ ಚೈನ್ ರಿಯಾಕ್ಷನ್ ಇಡೀ ದೇಶದ ಸಣ್ಣ ಪುಟ್ಟ ವ್ಯಾಪಾರಗಳ ಮೇಲೂ ಬೀಳುತ್ತೆ. ಭಾರತದ ಆರ್ಥಿಕತೆ ಸ್ಪೀಡ್ನ ಬ್ರೇಕ್ ಮಾಡಬೇಕು. ಇದೇ ಪಾಕಿಸ್ತಾನದ ISI ಮತ್ತು ಖಲಿಸ್ತಾನಿ ಉಗ್ರರ ಅಸಲಿ ಮಾಸ್ಟರ್ ಪ್ಲಾನ್. 12 ಗಂಟೆಯ ಆಪರೇಷನ್. ಬಯಲಾಯ್ತು ಪಾಕ್ ಖಲಿಸ್ತಾನ್ ನಂಟು. ಭಾರತಕ್ಕೆ ಇಷ್ಟೆಲ್ಲ ಡ್ಯಾಮೇಜ್ ಮಾಡೋ ಈ ಸ್ಕೆಚ್ ಹಾಕಿದ್ದು ಯಾರು? ಇದ್ರ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು?
ಸ್ನೇಹಿತರೆ, ಬ್ಲಾಸ್ಟ್ ನಡೆದ ಜಾಗದಲ್ಲಿ ಪೊಲೀಸರಿಗೆ ಸಿಕ್ಕಿದ್ದು ಒಂದೇ ಒಂದು ಸಿಮ್ ಕಾರ್ಡ್ ಮತ್ತು ಒಡೆದು ಹೋಗಿದ್ದ ಫೋನ್. ಆ ಎಳೆ ಹಿಡಿದು ಹೊರಟ ಪಂಜಾಬ್ ಪೊಲೀಸರಿಗೆ ಬೆಚ್ಚಿ ಬೀಳ್ಸೋವಂತ ವಿಚಾರಗಳು ಗೊತ್ತಾಗಿವೆ. ಘಟನೆ ನಡೆದ ಕೇವಲ 12 ಗಂಟೆಗಳಲ್ಲಿ ಪಟಿಯಾಲ ಪೊಲೀಸ್ ಮತ್ತು ಅಮೃತ್ಸರದ ಸ್ಟೇಟ್ ಸ್ಪೆಷಲ್ ಆಪರೇಷನ್ಸ್ ಸೆಲ್ ಎಸ್ಎಸ್ಒಸಿ ಜಂಟಿಯಾಗಿ ಒಂದು ಮೆಗಾ ಆಪರೇಷನ್ ಮಾಡಿ 4 ಜನ ಉಗ್ರರನ್ನ ಅರೆಸ್ಟ್ ಮಾಡ್ತಾರೆ. ಪರ್ದೀಪ್ ಸಿಂಗ್ ಖಾಲ್ಸಾ, ಕುಲ್ವಿಂದರ್ ಸಿಂಗ್, ಸತ್ನಾಮ್ ಸಿಂಗ್ ಮತ್ತು ಗುರ್ಪ್ರೀತ್ ಸಿಂಗ್ ಈ 4 ಹೈಲಿ ರಾಡಿಕಲೈಸ್ಡ್ ಯುವಕರು. ಇದರಲ್ಲಿ ಪರ್ದೀಪ್ ಸಿಂಗ್ ಖಾಲ್ಸಾ ಅನ್ನೋನೇ ಈ ಮಾಡ್ಯೂಲ್ನ ಕಿಂಗ್ ಪಿನ್. ಇವನು ಚಲ್ದಾ ವಹೀರ್ ಚಕ್ರವರ್ತಿ ಅನ್ನೋ ಒಂದು ಸಂಘಟನೆ ಕಟ್ಕೊಂಡು ಯುವಕರನ್ನ ಬ್ರೈನ್ ವಾಶ್ ಮಾಡಿ ಮಲೇಷ್ಯಾಕ್ಕೆ ಕಳಿಸಿ ಟೆರರ್ ಟ್ರೈನಿಂಗ್ ಕೊಡಿಸ್ತಿದ್ದ. ಇನ್ನೊಬ್ಬ ಸತ್ನಾಮ್ ಸಿಂಗ್ ಯಾರು ಗೊತ್ತಾ? ಟ್ರ್ಯಾಕ್ ಮೇಲೆ ಬಾಂಬ್ ಇಡೋಕೆ ಹೋಗಿ ಸತ್ನಲ್ಲ, ಜಗ್ರೂಪ್, ಅವನ ಸ್ವಂತ ತಮ್ಮ. ಇವರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ತರ್ನ್ ಜಿಲ್ಲೆಯಲ್ಲಿ ಬಚ್ಚಿಟ್ಟಿದ್ದ ಮಾರಕಾಸ್ತ್ರಗಳ ದೊಡ್ಡ ಭಂಡಾರವೇ ಸಿಕ್ಕಿದೆ. ಪೊಲೀಸರು ವಶಪಡಿಸಿಕೊಂಡಿರೋ ಲಿಸ್ಟ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. 1 ಆರ್ಪಿಜಿ, ರಾಕೆಟ್ ಪ್ರೊಪೆಲ್ಡ್ ಗ್ರೆನೇಡ್, 2.2 ಕೆಜಿ ತೂಕದ ಮ್ಯಾಗ್ನೆಟಿಕ್ ಐಇ ಸ್ಫೋಟಕ, 3 ಡಿಟೋನೇಟರ್ಗಳು, ಬರೋಬ್ಬರಿ 1.4 ಕೆಜಿಯಷ್ಟು ಆರ್ಡಿ ಸ್ಫೋಟಕ, ಹ್ಯಾಂಡ್ ಗ್ರೆನೇಡ್, ಟೈಮರ್ ಸ್ವಿಚ್ಗಳು ಮತ್ತು ಗ್ಲಾಕ್ 18 ಸೇರಿದಂತೆ 3 ಪಿಸ್ತೂಲ್ಗಳು. ಕೇವಲ ಒಂದು ಸಣ್ಣ ರೈಲ್ವೆ ಟ್ರ್ಯಾಕ್ ಹಾನಿ ಮಾಡೋಕೆ ಇಷ್ಟೆಲ್ಲ ವೆಪನ್ಗಳು, ಇಂಟರ್ನ್ಯಾಷನಲ್ ಕನೆಕ್ಷನ್ಗಳು ಬೇಕಾ? ಖಂಡಿತ ಇಲ್ಲ. ಇದರ ನಂಟು ನೇರವಾಗಿ ಗಡಿಯಾಚೆಗೆ ಅಂದ್ರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐಗೆ ಹೋಗುತ್ತೆ. ಮಲೇಷ್ಯಾದಲ್ಲಿ ಕೂತಿರೋ ಜುಜಾರ್ ಸಿಂಗ್ ಪ್ರೋ ಖಲಿಸ್ತಾನಿ ಉಗ್ರ ಈ ಆಪರೇಷನ್ಗೆ ಫಂಡಿಂಗ್ ಮಾಡ್ತಿದ್ದ. ಈ ಜುಜಾರ್ ಅಮೆರಿಕಾದಲ್ಲಿರೋ ಸುರೀಂದರ್ ಸಿಂಗ್ ಮತ್ತು ಪಾಕಿಸ್ತಾನದಲ್ಲಿ ಅಡಗಿರೋ ಐಎಸ್ಐನ ಬೆಂಬಲವಿರೋ ಉಗ್ರ ರಂಜೀತ್ ಸಿಂಗ್ ಅಲಿಯಾಸ್ ನೀಟಾ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಘಟನೆಯ ಗಂಭೀರತೆ ಅರಿತು ರಾಷ್ಟ್ರೀಯ ತನಿಖಾ ದಳ ಕೂಡ ಕೇಸ್ ಟೇಕ್ ಓವರ್ ಮಾಡೋ ಎಲ್ಲಾ ಸಾಧ್ಯತೆಗಳಿವೆ. ಭಾರತದ ತಿರುಗೇಟು ಬೆನ್ನುಮೂಳೆ ಮುರಿಯೋಕೆ ಬಂದವನ ಕೈಯೇ ಮುರಿಯುತ್ತೆ. ಭಾರತದ ಆರ್ಥಿಕತೆಯ ನಾಡಿಮಿಡಿತವಾಗಿರೋ ಡಿಎಫ್ಸಿ ಮೇಲೆ ಕಣ್ಣು ಹಾಕಿರೋ ಪಾಕಿಸ್ತಾನದ ಈ ಕುತಂತ್ರಕ್ಕೆ ಈಗ ಭಾರತದ ರೈಲ್ವೆ ಮತ್ತು ಭದ್ರತಾ ಪಡೆಗಳು ತಕ್ಕ ತಿರುಗೇಟು ಕೊಡೋದಕ್ಕೆ ಸಜ್ಜಾಗಿವೆ. ಶತ್ರುಗಳ ಪ್ಲಾನ್ ಎಷ್ಟೇ ದೊಡ್ಡದಿದ್ರೂ ಭಾರತದ ರೆಸ್ಪಾನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಏಪ್ರಿಲ್ 27ಕ್ಕೆ ಬ್ಲಾಸ್ಟ್ ಆದ ಕೇವಲ ಕೆಲವೇ ಗಂಟೆಗಳಲ್ಲಿ ರೈಲ್ವೆ ಇಲಾಖೆ ಹಾನಿಗೊಳಗಾಗಿದ್ದ ಟ್ರ್ಯಾಕ್ ಅನ್ನ ರಿಪೇರಿ ಮಾಡಿ ಮತ್ತೆ ಗೂಡ್ಸ್ ರೈಲುಗಳ ಸಂಚಾರನ ಶುರು ಮಾಡಿದೆ. ಜನವರಿ 23ರ ಸಿರ್ಹಿಂದ್ ಬ್ಲಾಸ್ಟ್ ಟೈಮ್ನಲ್ಲೂ ಅಷ್ಟೇ ರಾತ್ರೋರಾತ್ರಿ ಟ್ರ್ಯಾಕ್ ಸರಿಪಡಿಸಿ ಬೆಳಗಾಗೋವಷ್ಟರಲ್ಲೇ ಟ್ರಾಫಿಕ್ ಕ್ಲಿಯರ್ ಮಾಡಲಾಗಿತ್ತು. ಶತ್ರುಗಳು ಡ್ಯಾಮೇಜ್ ಮಾಡಿದಷ್ಟೇ ವೇಗವಾಗಿ ನಾವು ಅದನ್ನ ಮರುನಿರ್ಮಾಣ ಮಾಡಬಲ್ಲೆವು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟೇ ಅಲ್ಲ, ಕೇವಲ 3 ತಿಂಗಳಲ್ಲಿ 2 ದಾಳಿ ನಡೆದ ಹಿನ್ನೆಲೆಯಲ್ಲಿ ಈಗ ಡಿಎಫ್ಸಿ ಕಾರಿಡಾರ್ ಉದ್ದಕ್ಕೂ 24 ಗಂಟೆಗಳ ಕಾಲ ಹೈ ಅಲರ್ಟ್ ಪೆಟ್ರೋಲಿಂಗ್ ಶುರು ಮಾಡಲಾಗಿದೆ. ಅಂಬಾಲಾ ಡಿವಿಷನ್ನ ಪಂಜಾಬ್ ಭಾಗದಲ್ಲಿ ಈಗಾಗಲೇ 173ಕ್ಕೂ ಹೆಚ್ಚು ಹೈ ಡೆಫಿನಿಷನ್ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅಷ್ಟೇ ಅಲ್ಲ, ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಡ್ರೋನ್ ಮೂಲಕ ಹದ್ದಿನ ಕಣ್ಣು ಇಡಲಾಗ್ತಿದೆ. ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಿವೆ. ತನ್ನ ದೇಶದಲ್ಲಿ ಜನ ತಿನ್ನೋಕೆ ರೊಟ್ಟಿ ಇಲ್ದೆ ಗೋಧಿಗಾಗಿ ಕಿತ್ತಾಡ್ತಿದ್ರು, ಪಾಕಿಸ್ತಾನಕ್ಕೆ ಮಾತ್ರ ಭಾರತದ ಅಭಿವೃದ್ಧಿ ಕಂಡ್ರೆ ಹೊಟ್ಟೆಯುರಿ. ಹೇಗಾದ್ರೂ ಮಾಡಿ ಭಾರತದ ಗ್ರೋತ್ ಅನ್ನ ತಡಿಬೇಕು ಅನ್ನೋದು ಅವರ ಹುನ್ನಾರ. ಆದ್ರೆ ಸಾವಿರಾರು ಕಿಲೋಮೀಟರ್ ಹಬ್ಬಿರೋ ಭಾರತದ ಈ ರೈಲ್ವೆ ಜಾಲವನ್ನ, ಬೆಳೆಯುತ್ತಿರೋ ನಮ್ಮ ಆರ್ಥಿಕತೆಯ ವೇಗವನ್ನ ಇಂಥ ಸಣ್ಣ ಪುಟ್ಟ ಕುತಂತ್ರಗಳಿಂದ ತಡೆಯೋದಕ್ಕೆ ಪಾಕಿಸ್ತಾನದ ಕೈಲಿ ಖಂಡಿತ ಸಾಧ್ಯ ಇಲ್ಲ. ಬೆನ್ನುಮೂಳೆ ಮುರಿಯೋಕೆ ಬರೋರ ಕೈಗಳನ್ನೇ ಮುರಿಯೋ ತಾಕತ್ತು ನಮ್ಮ ಭದ್ರತಾ ಪಡೆಗಳಿಗಿದೆ. ಸ್ನೇಹಿತರೆ, ಇದಾಗಿತ್ತು ಡಿಎಫ್ಸಿ ಮೇಲಿನ ದಾಳಿಯ ಕಂಪ್ಲೀಟ್ ಡೀಟೇಲ್ಸ್. ಈ ಬಗ್ಗೆ ಭಾರತದ ಆರ್ಥಿಕತೆಯನ್ನ ಟಾರ್ಗೆಟ್ ಮಾಡ್ತಿರೋ ಪಾಕಿಸ್ತಾನದ ಈ ಹೊಸ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬ ಭಾರತೀಯನಿಗೂ ಈ ವಿಚಾರ ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು.